ಓಕೆ, ನೀವೇನಾದ್ರು ಒಂದಿನ ಸಿಎಂ ಆದ್ರೆ ಏನ್ ಮಾಡ್ತೀರಾ? ನೀವ್ ಹೇಳ್ಬಿಡಿ ಫಸ್ಟ್. ನಂಗೆ ಸ್ಕೂಲು ಕಾಲೇಜ್ ಏನು ಬೇಡ, ಆರಾಮ್ಸೆ ಮನೆ ಇಟ್ಬಿಡ್ತೀನಿ. ನಿಮ್ ಒಬ್ರಿಗ್ ಬೇಡ, ಇಡೀ ಸ್ಕೂಲ್ ಎಲ್ಲಾರು ಬೇಡ. ಸಿಎಂ 24 hours ಆಗಿರ್ತೀರಾ, ಹಾ, ಏನ್ ಮಾಡ್ತೀರಾ? ಅದೇ ಸ್ಕೂಲು ಕಾಲೇಜ್ ಎಲ್ಲ ಬ್ಯಾನ್ ಬ್ಯಾನ್. ಏನು ಬೇಡ, ಆರಾಮ್ಸೆ chill. ದುಡ್ಡು ಮತ್ತೆ ಓದೋದು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಮನೆಗಿದ್ದು? ಈ ಬೇರೆ ನಾಲೆಡ್ಜ್ ಎಲ್ಲ ಇರುತ್ತಲ್ವಾ ಹೇಗೆ ಇದ್ರು, ಬಟ್ ಇವಾಗ ಹೆಂಗ್ ಹೋಗ್ಬಿಟ್ಟಿದೆ ಅಂದ್ರೆ ಎಜುಕೇಶನ್ ಒಂದೇ ಲೈಕ್ ಅದೊಂದೇ ಇಂಪಾರ್ಟೆಂಟ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಮನೇಲೂ ಅಷ್ಟೇ ಪ್ರೆಷರ್, ಓದ್ಕೋ ಓದ್ಕೋ ಬರ್ಕೋ ಅದೇ ಆಗೋಗಿದೆ. ನಿಮ್ಮನ್ನೇ ಬ್ಯಾನ್ ಮಾಡ್ಬಿಟ್ರೆ ಎಜುಕೇಶನ್ ಬೇಡ ಅಂತಿರಲ್ಲ, ಎಂತ ಸಿಎಂ ಇವರು? ಸಿಎಂ ಅಲ್ವಾ, ಇಲ್ಲ ಯಾರು ಏನು ಹೇಳಲ್ಲ. ಆಕ್ಚುಲಿ ಎಲ್ಲ ಖುಷಿ ಪಡ್ತಾರೆ, ಖುಷಿ ಪಡ್ತಾರೆ ಯಾರು? ಇವಾಗ ಡ್ರಾಯಿಂಗ್ ಇದು ಏನೇನೆಲ್ಲ ಟ್ಯಾಲೆಂಟ್ ಇರುತ್ತೆ, ಆಕ್ಚುಲಿ ಸಿಂಗಿಂಗ್ ಅದ್ರಲ್ಲೇ ಬೇಜಾನು ಇದ್ದಲ್ಲ. ಆಮೇಲೆ ದುಡ್ಡು ಸಡನ್ ಬರುತ್ತಾ ಅದೆಲ್ಲ ಕಲ್ತ್ರೆ? ಬರಲ್ಲ, ಆಕ್ಚುಲಿ ಎಫರ್ಟ್ಸ್ ಬೇಕು. ನೆಕ್ಸ್ಟ್ ಏನೇನ್ ಮಾಡ್ಬೋದು? ನಾನಾ ಏನಾದ್ರು ಚೇಂಜಸ್ ಮಾಡ್ತೀರಾ ಅಂದ್ರೆ ಈಗಿರೋದನ್ನ? ಏನ್ ಚೇಂಜ್ ಮಾಡೋದು? ಏನು ಮಾಡಲ್ಲ, ಇಲ್ಲ ಇರೋದಿರ್ಲಿ, ನಾನ್ ಮಾಡೋದು ಎಜುಕೇಶನ್ ಬ್ಯಾನ್ ಅಷ್ಟೇ, ಅದು ಅಷ್ಟೇ. ಇನ್ನೇನು. ನೀವು ನಾವು ಅಸೈನ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತೀರಾ? Direct So ನೀವು ಬ್ಯಾಗ್ ಹಾಕೊಂಡು ಹೋಗ್ಬೇಕು, ರೆಡಿಯಾಗಿ ಬರ್ಬೇಕು ಅಷ್ಟೇ. ಆಗಲ್ಲ, ಅಂದ್ರೆ ಅಸೈನ್ಮೆಂಟ್ಸ್ ರೆಕಾರ್ಡ್ಸ್ ಒಂದೊಂದು ಸಬ್ಜೆಕ್ಟ್ ತುಂಬಾ ಇರುತ್ತಲ್ಲ. ಏನ್ ಓದ್ತಿದ್ದೀರಾ ಇಬ್ರು? ಡಿಗ್ರಿ ಫಸ್ಟ್ ಇಯರ್ ನೀವು? ಫಾರೆನ್ಸಿಕ್ಸ್ ಸೇಮ್. ಓಕೆ ಓಕೆ. ನೀವೇನೋ ಸಿಎಂ ಆದ್ರೆ, ಒಂದ್ ದಿನಕ್ಕೆ ಸಿಎಂ ಆದ್ರೆ ಏನ್ ಚೇಂಜಸ್ ಮಾಡ್ಬೋದು, ಅಥವಾ ಈಗಿರೋ ರೂಲ್ಸ್ ಏನಾದ್ರು ಚೇಂಜ್ ಮಾಡಕ್ ಇಷ್ಟಪಡ್ತೀರಾ? ಫಸ್ಟ್ ಥಿಂಗ್ ಆಸ್ ಫಾರ್ ಆಸ್ ಮಕ್ಕಳು ಕನ್ಸರ್ನ್ ಆಗ್ತೀವಿ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದ್ ನಾವ್ ಮಾಡ್ಬೇಕು. ಸೊ ನಮ್ ಕರೆಂಟ್ ಎಜುಕೇಶನ್ ಸಿಸ್ಟಮ್ ತುಂಬಾನೇ ಅಕಾಡೆಮಿಕ್ ಡ್ರಿವನ್ ಇದೆ. ಸೊ ಸಿಎಂ ಆದ್ರೆ ಅದೆಲ್ಲ ಒಂದಿನದ ಸಿಎಂ ಅಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ. ಬಟ್ ಎಸ್, ಯಾರಾದ್ರೂ ಕೊಟ್ರೆ ನಾನು ಎಜುಕೇಶನ್ ಸಿಸ್ಟಮ್ ನ ಸ್ವಲ್ಪ ಚೇಂಜ್ ಮಾಡಕ್ಕೆ. ಈಗಿರೋದೇನಾದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಅಥವಾ ಚೇಂಜಸ್ ಮಾಡಕ್ಕೆ? ನಾವು ಸ್ಪೋರ್ಟ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಮುಂಚೆ, ಇವಾಗ ಸ್ವಲ್ಪ ಕೊಡ್ತಾ ಇದೀವಿ. ಐ ಥಿಂಕ್ ವಿ ಶುಡ್ ಕಂಟಿನ್ಯೂ ಎನ್ಕರೇಜಿಂಗ್ ಸ್ಪೋರ್ಟ್ಸ್, ಬಿಕಾಸ್ ಸ್ಪೋರ್ಟ್ಸ್ ಇದ್ರೆ ಹೆಲ್ತ್ ಇರುತ್ತೆ, ಹೆಲ್ತ್ ಇದ್ರೆ ಆ ನೇಷನ್ ಇಸ್ ವೆಲ್ತಿ. ಸೊ ಅಲ್ಟಿಮೇಟ್ಲಿ ಲೀಡ್ಸ್ ಟು ದಟ್. ನೀವು ಒನ್ ಡೇ ಸಿಎಂ ಆದ್ರೆ ಏನ್ ಮಾಡ್ತೀರಾ? ಒಂದೇ ಸಿಎಂ ಅಂದ್ರೆ ಏನ್ ಮಾಡ್ತೀರಿ? ಒನ್ ಡೇ ಒನ್ ಡೇ ಸಿಎಂ I'll try to clean the city, poverty and the cleanliness is first 24 hours ಅಷ್ಟೇ ಟೈಮ್ ಇರೋದು. ಅದೇ Start ಆಯ್ತು, next day complete ಕಂಪ್ಲೀಟ್ ಆಯ್ತು. ಅದೇ ಫಸ್ಟ್ ಫಸ್ಟ್ ಪಾಯಿಂಟ್ ವಿಲ್ ಬಿ ಕ್ಲೀನ್ಲಿನೆಸ್. ದೆನ್ ದ ಅದರ್ ಟೈಮ್ ಯಾರು ಪರ್ಮಿಟ್ಸ್. ಕೇಳಿದ್ರು ಸಿಎಂ ಆಗದೆ ಫಸ್ಟ್ ಬರೋದೇ ಕ್ಲೀನಿಂಗ್ ಇದಕ್ಕೆ, ಯಾಕಂದ್ರೆ ಹೈಲೈಟ್ ಆಗ್ತೀವಿ ಅಂತ. Because nowadays Bangalore is not that clean much prior it was. So everywhere you see the dirty places, because I mean near my place home also they don't come daily to pick the waste garbages and everywhere, so it's too dirty everywhere. So first ಏನಾದ್ರೂ ಇಂಪ್ಲಿಮೆಂಟ್ ಅಥವಾ ಚೇಂಜಸ್ ಮಾಡ್ಬೇಕು ಅಂದ್ರೆ? ಚೇಂಜಸ್ ಮಾಡಬೇಕು ಅಂದ್ರೆ ಇವಾಗ ಈಗ ಆಲ್ರೆಡಿ ಪ್ರೆಸೆಂಟ್ ಇರೋದನ್ನ ಅದು ಸರಿಯಾಗಿಲ್ಲ, ಅದ್ ನಡೀತಾ ಇಲ್ಲ, ಆಡಳಿತ ಯಾಕೆ ಸರಿ ಇಲ್ಲ ಅಂದ್ರೆ ನೀವು ಚೇಂಜ್ ಮಾಡ್ಬೋದು ಒನ್ ಡೇ ಅಲ್ಲಿ. ಚೇಂಜ್ ಮಾಡಬೇಕು ಅಂದ್ರೆ ಎಜುಕೇಶನ್ ಪಾಲಿಸಿ. ಓಕೆ, ಏನು ಯಾವ್ದು ಚೆನ್ನಾಗಿಲ್ಲ ಅನ್ಸುತ್ತೆ ಎಜುಕೇಶನ್ ಅಲ್ಲಿ? I mean they have a lot of burdens. I'm not sure about the policy is like that or not, but yeah, the small kids have too much back burdens. They carry lots of books, complete their entire day go in the study only. They don't get free time to play outside. I mean ಎಜುಕೇಶನ್ ಫೀಸ್ ಬಗ್ಗೆ? fees also tumba too much high rates, tuition fees, school fees, plus daily expense, this book, that book, this activity, that activity, but it's also too much. Bus transport, fees they can reduce the fees little bit. Fees ಒನ್ ಡೇ ಏನಿಲ್ಲ, ದೊಡ್ಡ ಸಲಿ ಮಾಡ್ತೀನಿ ನಾನು. ಫಸ್ಟ್ ದೊಡ್ಡ ಸಲಿ ಮಾಡ್ತೀನಿ, ಆಮೇಲೆ ದೇಶ ಸ್ವಲ್ಪ ಇದ್ ಮಾಡ್ತೀನಿ, ನೋಡ್ಬಿಟ್ಟು ಏನಿದೆ ಅಷ್ಟೇ. ಒನ್ ಡೇ ಅಷ್ಟೇ ಇರೋದು, ನೀವು ತುಂಬಾ ಅದೇ ಒನ್ ಡೇ ತಾನೇ ಅಂತಿರೋದು. ಒನ್ ಡೇ ಅಲ್ಲಿ ಅದೇ ಅಷ್ಟೇ ಆಗೋದು, ಇನ್ನೇನು. ಈಗ ಏನಾದ್ರು ಚೇಂಜಸ್ ಮಾಡ್ತೀರಾ? ಈಗಿರೋ ಪ್ರೆಸೆಂಟ್ ಇರೋದು ಯಾಕೋ ಸರಿ ವರ್ಕ್ ಆಗ್ತಿಲ್ಲ, ಚೇಂಜಸ್ ಮಾಡೋದು, ಅಥವಾ ಎಜುಕೇಶನ್ ಸಿಸ್ಟಮ್ ಅಥವಾ ಕ್ಲೀನಿನೆಸ್, ಸ್ವಲ್ಪ ಕ್ಲೀನಿನೆಸ್ ಬರ್ಲಿ ಅಂತ ಅಷ್ಟೇ. ಅಥವಾ ಇನ್ನೊಂದು ಇವಾಗ ಗವರ್ಮೆಂಟ್ ಎಲ್ಲ ತುಂಬಾ ಎಲ್ಲಾನು ಜಾಸ್ತಿ ಮಾಡಿದೆ, ಟ್ಯಾಕ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ, ಅದ್ರಲ್ಲಿ ಏನಾದ್ರು ಆತರ? ಇಲ್ಲ, ಟ್ಯಾಕ್ಸಸ್ ಎಲ್ಲ ಕಲೆಕ್ಟ್ ಆಗಿ ನಡೀತೈತೆ, ಕರೆಕ್ಟ್ ಇದೆ. ಓಕೆ, ನನ್ನ ಪ್ರಕಾರ ಕಲೆಕ್ಟ್ ಆಗಿದೆ, ಜಾಸ್ತಿ ಏನು ಇದಿಲ್ಲ. ಒಂದೇ ಅಲ್ಲ, ಅಷ್ಟೇ ತಾನೆ. ಒನ್ ಡೇ ಸಿಎಂ ಇಷ್ಟು ಯೋಚನೆ ಮಾಡಿದ್ರೆ ಒಂದ್ ದಿನ ಮುಗ್ದೋಗುತ್ತೆ. ಒಂದಿನ ಸಿಎಂ ಆದ್ರೆ ಎಲ್ರಿಗೂ ಅನ್ಲಿಮಿಟೆಡ್ ಫುಡ್ ಕೊಟ್ಟು. ಅನ್ಲಿಮಿಟೆಡ್. ಆಮೇಲೆ
ಆಲ್ರೆಡಿ ಇಂದಿರಾ ಕ್ಯಾಂಟೀನ್ ₹1 ₹2 ಬರ್ತಿದೆ. ಅದು ಸಿಂಗಲ್ ರುಪೀಸ್ ಇಲ್ಲ. ನೀವು ಅದನ್ನ ಅನೌನ್ಸ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ದಿನಾನೇ ಮುಗ್ದೋಗಿರುತ್ತೆ. ಒಂದಿನ ಇನ್ನು ಓಕೆ ಅದು ಒಂದು ಬಿಟ್ರೆ ಎಲ್ಲರಿಗೂ ಫ್ರೀ ಟೂರ್, ಫ್ರೀ ಆಗಿ ಎಲ್ಲಾದ್ರೂ ಎಷ್ಟು ದಿವಸಕ್ಕೆ? ಒಂದ್ ದಿವಸ ಹೋಗ್ಬೋದು, ಬರೋದು ಅವ್ರ ಇಷ್ಟ. ಓಕೆ ಮತ್ತೆ ಒಬ್ರು ಆಕ್ಚುಲಿ ಚೆನ್ನಾಗಿ ಹೇಳಿದ್ರು ಎಜುಕೇಶನ್ ಬ್ಯಾನ್ ಮಾಡ್ತೀನಿ ಅಂತ ಒಬ್ರು ಅಂದ್ಬಿಟ್ರು. ಎಜುಕೇಶನ್ ಇರ್ಬೇಕು, ಬಟ್ ಈ ಕ್ಯಾಸ್ಟ್ ಅಂತ ಬರುತ್ತಲ್ಲ, OBC SC ಅದನ್ನಂತೂ ಬ್ಯಾನ್ ಮಾಡ್ಲೇಬೇಕು. ಬ್ಯಾನ್ ಮಾಡಲ್ಲ, ನೀವು ಮಾಡ್ತೀರಾ? ಈಗ ಅದೇ ಕಾಂಪಿಟೇಷನ್ ಎಕ್ಸಾಮ್ ಎಲ್ಲ ಇರುತ್ತೆ. ಪಾಪ OBC ಅವರು ಅಷ್ಟೇ ತಗೊಂಡಿರ್ತಾರೆ, ಜನರಲ್ ಮೆರಿಟ್ ಅವರು ಅಷ್ಟೇ ತಗೊಂಡಿರ್ತಾರೆ, ಬಟ್ ಅಲ್ಲಿ ಕ್ಯಾಸ್ಟ್ ಅಂತ ಬರುತ್ತೆ. ಅವ್ರು ಎಷ್ಟು ಸುಮ್ನೆ ಏನೋ ಓದಿ ತಗೊಂಡಿರ್ತಾರೆ ಅನ್ಕೊಳ್ಳಿ, ಆದ್ರೆ ಇವ್ನು ಆ ಕ್ಯಾಸ್ಟ್ ಅಂತ ಸೀಟ್ ಕೊಟ್ಟಿರ್ತಾರೆ. ಬಟ್ ಅದ್ರಲ್ಲಿ ಎಲ್ಲೋ ಪಾಪ ನೀಟಾಗಿ ಓದಿ ಕಷ್ಟಪಟ್ಟು ಓದಿರೋರ್ಗೆ ಸಿಕ್ಕಿರಲ್ಲ. ಅವ್ರ ಪರಿಸ್ಥಿತಿ ಹೆಂಗೆ ಗೊತ್ತಾಗಲ್ಲ. ಅದ್ ನಾನು ಅನುಭವಿಸಿದೀನಿ. ಬಟ್ ಆ ತರ ಇದ್ರೆ ಡೆಫಿನೆಟ್ಲಿ